ವಿಶೇಷ ಕಾರ್ಯಕ್ರಮ ಅಂತೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಈಗ ನನಗೆ ಈ ಸುದ್ದಿ ಇದೆ, ಅಧ್ಯಕ್ಷರಿವರು ಉಪಾಧ್ಯಕ್ಷರಿವರು ಈ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ಇವರು 2 ಸೆಂಟೆನ್ಸ್ ಇವ್ರು ಸೆಂಟೆನ್ಸ್ ಅಂತ ಹೇಳಿದ್ರೆ ಸಾಕು, ಆಟೋಮೆಟಿಕಲಿ ನ್ಯೂಸ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಇದರಲ್ಲಿ ಪ್ರಾಬಬ್ಲಿ ಒಂದು ದಿನಕ್ಕೆ ಒಂದು 4-5 ರಿಪೋರ್ಟ್ಗಳನ್ನ ಮಾಡಬಹುದು, ಆಮೇಲೆ ಪೇಡ್ ವರ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದಿನಕ್ಕೆ 4-5 ವರದಿಗಳನ್ನು ಮಾಡೋದಕ್ಕೆ ಇದರಿಂದ ಏನು ತೊಂದರೆ ಇಲ್ಲ. ಬಟ್ ಇನ್ನೂ ಹೈಯರ್ ಒಂದು 10 ರಿಪೋರ್ಟ್ ಮಾಡಬೇಕು, 20 ರಿಪೋರ್ಟ್ ಮಾಡಬೇಕು ಅಂತಂದಾಗೆಲ್ಲ ಪೇಡ್ ವರ್ಷನ್ ಇಸ್ ಬೆಟರ್. ಇದಕ್ಕೆ ನಾವು ವರ್ಕ್ ಫ್ಲೋ ಅಂತ ಹೇಳ್ತಿದ್ದೀವಿ. ಈ ವರ್ಕ್ ಫ್ಲೋ ಅಲ್ಲಿ ಇವಾಗ ರೆಡಿ ಆಗ್ತಾ ಇದೆ. ಇವಾಗ ಅಂದ್ರೆ ಇನ್ನೂ ಎಲ್ರಿಗೂ ಉಪಯೋಗಕ್ಕೆ ಸಿಕ್ಕಿಲ್ಲ, ಟ್ರಯಲ್ ಹಂತದಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲಿಗಲ್ ವೇನಲ್ಲಿ ಟೋಲ್ನ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಕೀಲರು ಹೇಳಿರೋದಲ್ಲಿ ಕೋರ್ಟಲ್ಲಿ, ನಾನು ಹೇಳ್ತಿರೋದಲ್ಲ. ಈಗ ಸರ್ಕಾರ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾಗ ಇಲ್ಲಿ ಅವ್ರಿಗೆ ಹೇಳ್ತಕ್ಕಂಥದ್ದು ಯಾವ ಒಂದು ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡಲಿಕ್ಕೆ ಈ ಸರ್ಕಾರಗಳು ಬಿಟ್ಟವರೇ, ಇವ್ರ ಕೈಲಿ ಆಗಲಿಲ್ಲ, ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕೋರ್ಟಲ್ಲೇ ಹೇಳಿದ್ದಾರೆ ಇಲ್ಲಿಗಲ್ ಆಗಿ ಈಗಾಗಲೇ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡೋರೆ. ಅವ್ರು ಕೊಟ್ಟಿರೋ ಅವರಲ್ಲಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನಿನ್ನೆ ಜನಗಳನ್ನು ಬಿಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವರು.